ನೋಡಿ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಗಳದಲ್ಲಿ ಖರ್ಗೆ ಅವರಿಗೆ ಲಾಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಅವರು ಆಸೆ ಇದೆ, ಆದ್ರೆ ಅದನ್ನ ಓಪನ್ ಆಗಿ ಹೇಳೋದಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಚರ್ಚೆ ಕೂಡ ಇದೆ. ಯಾಕಂದ್ರೆ ಸ್ವತಃ ಖರ್ಗೆ ಅವರು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡುವಾಗ ಹೇಳೋದನ್ನ ತಾವು ಗಮನಿಸಿದ್ರಿ. ಎಲ್ಲರೂ ಅಂತಾರೆ ಖರ್ಗೆ ಅವರು ಸಿಎಂ ಆದ್ರೆ ಉತ್ತಮ, ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ನೀವು ಹೇಳ್ತೀರಿ. ಆದ್ರೆ ಹೈಕಮಾಂಡ್ ನಿರ್ಧಾರ ತಗೋಬೇಕಲ್ಲ ಅಂತ. ಹೈಕಮಾಂಡ್ ಅಂತ ಹೇಳ್ತಾರಲ್ಲ, ಖರ್ಗೆ ಅವರಿಗೆ ಯಾರು ಹೈಕಮಾಂಡ್? ಎಐಸಿಸಿ ಅಧ್ಯಕ್ಷರು. ಖರ್ಗೆ ಅವರೇನಾದ್ರೂ ಸಿಎಂ ಆದ್ರೆ ರಾಜ್ಯದ ಮೊದಲ ದಲಿತ ಸಿಎಂ ಆಗ್ತಾರೆ. ಒಳಗೆ ಆಸೆ ಇದ್ರೂ ಕೂಡ ಒಂದ್ ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ರ ಅನ್ನೋಂತ ಪ್ರಶ್ನೆ ಇದೆ. ಸೊ ಪಟ್ಟದ ಫೈಟ್ ಬಗ್ಗೆ ಕೇಳಿದಾಗ್ಲೆಲ್ಲ ಕೂಡ ಅವ್ರು ಹೇಳೋದು ಹೈಕಮಾಂಡ್. ಈಗ ಇಡೀ ಕಾಂಗ್ರೆಸ್ಗೆ ಗೊತ್ತು ಹೈಕಮಾಂಡ್ ಅಂದ್ರೆ ಯಾರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಈ ಕಡೆ ಪ್ರಿಯಾಂಕಾ ವಾದ್ರಾ, ವೇಣುಗೋಪಾಲ್, ಸುರ್ಜೇವಾಲಾ, ಬಹಳ ಮುಖ್ಯವಾಗಿ ಖರ್ಗೆ ಅವರು. ಖರ್ಗೆ ಅವರೇ ಹೈಕಮಾಂಡ್ ಅಂತ ಹೇಳ್ತಾ ಇರುವಾಗ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಈ ಎಲ್ಲದರ ಮಧ್ಯೆ ಈ ಒಂದು ಚರ್ಚೆ ಬಹಳ ಬಲವಾಗಿ ಬಾರಿ ಸದ್ದು ಮಾಡ್ತಾ ಇದೆ. ಖರ್ಗೆ ಅವರು ಇವರೆಲ್ಲರ ಗೊಂದಲದಲ್ಲಿ ಈ ಕಡೆ ನೀನು ಬೇಡ, ಈ ಕಡೆ ನೀನು ಬೇಡ, ನಾನೂ ಸಿಎಂ ಆಗ್ಬೇಕನ್ನೋ ಆಸೆ ಇದೆ, ಸಿಎಂ ಆಗ್ಬಿಡ್ತೀನಿ ಅಂತ ಏನಾದ್ರೂ ಖರ್ಗೆ ಅವರು ತಮ್ಮ ಮನದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದೆ ಏನಾಗ್ಬೋದು ಅನ್ನುವಂತಹ ಪ್ರಶ್ನೆ ಇದೆ. ಇನ್ನ ಮತ್ತೊಂದು, ಆಯಕಟ್ಟಿನ ಜಾಗದಲ್ಲಿ ಕೂತವ್ರಿಗೆ ಅಧಿಕಾರದ ಬಗ್ಗೆ ಆಸೆ ಇದೆ ಅಂದ ಮೇಲೆ ಆಕಾಂಕ್ಷಿಗಳು ಅನ್ನುವಂತ ಪ್ರಶ್ನೆ ಬರುತ್ತಾ, ಅವ್ರ ಕಥೆ ಏನು ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಖರ್ಗೆ ಅವರು ಸಿಎಂ ಆಗಬಹುದಾ ಅನ್ನುವಂತಹ ಸಾಧ್ಯತೆಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ನಮ್ಮ ಇವತ್ತಿನ ಒಳನೋಟದಲ್ಲಿ ಒಳ ಸುಳಿಯನ್ನ ಗಮನಿಸಿದಾಗ ಖರ್ಗೆ ಅವರು ಸಿಎಂ ಆಗೋದಕ್ಕೆ ಆಸೆ ಇಟ್ಕೊಂಡಿದ್ದಾರೆ, ಆದರೆ ಗೊಂದಲದಲ್ಲಿದ್ದಾರಾ ಅನ್ನುವಂತ ಪ್ರಶ್ನೆ. ಏನ್ ಗೊಂದಲ ಅದು? ಆ ಗೊಂದಲ ಖರ್ಗೆ ಅವರಿಗೆ ಯಾವ ಕಾರಣಗಳಿಗಾಗಿ ಕಾಡ್ತಾ ಇದೆ? ಇನ್ನು ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಖರ್ಗೆ ಅವರಂತೂ ಈಗ ತಮ್ಮ ಮನದ ಇಂಗಿತವನ್ನ ನೋಡಿ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಗಳದಲ್ಲಿ ಖರ್ಗೆ ಅವರಿಗೆ ಲಾಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಅವರು ಆಸೆ ಇದೆ, ಆದ್ರೆ ಅದನ್ನ ಓಪನ್ ಆಗಿ ಹೇಳೋದಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಚರ್ಚೆ ಕೂಡ ಇದೆ. ಯಾಕಂದ್ರೆ ಸ್ವತಃ ಖರ್ಗೆ ಅವರು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡುವಾಗ ಹೇಳೋದನ್ನ ತಾವು ಗಮನಿಸಿದ್ರಿ. ಎಲ್ಲರೂ ಅಂತಾರೆ ಖರ್ಗೆ ಅವರು ಸಿಎಂ ಆದ್ರೆ ಉತ್ತಮ, ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ನೀವು ಹೇಳ್ತೀರಿ. ಆದ್ರೆ ಹೈಕಮಾಂಡ್ ನಿರ್ಧಾರ ತಗೋಬೇಕಲ್ಲ ಅಂತ. ಹೈಕಮಾಂಡ್ ಅಂತ ಹೇಳ್ತಾರಲ್ಲ, ಖರ್ಗೆ ಅವರಿಗೆ ಯಾರು ಹೈಕಮಾಂಡ್? ಎಐಸಿಸಿ ಅಧ್ಯಕ್ಷರು. ಖರ್ಗೆ ಅವರೇನಾದ್ರೂ ಸಿಎಂ ಆದ್ರೆ ರಾಜ್ಯದ ಮೊದಲ ದಲಿತ ಸಿಎಂ ಆಗ್ತಾರೆ. ಒಳಗೆ ಆಸೆ ಇದ್ರೂ ಕೂಡ ಒಂದ್ ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ರ ಅನ್ನೋಂತ ಪ್ರಶ್ನೆ ಇದೆ. ಸೊ ಪಟ್ಟದ ಫೈಟ್ ಬಗ್ಗೆ ಕೇಳಿದಾಗ್ಲೆಲ್ಲ ಕೂಡ ಅವ್ರು ಹೇಳೋದು ಹೈಕಮಾಂಡ್. ಈಗ ಇಡೀ ಕಾಂಗ್ರೆಸ್ಗೆ ಗೊತ್ತು ಹೈಕಮಾಂಡ್ ಅಂದ್ರೆ ಯಾರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಈ ಕಡೆ ಪ್ರಿಯಾಂಕಾ ವಾದ್ರಾ, ವೇಣುಗೋಪಾಲ್, ಸುರ್ಜೇವಾಲಾ, ಬಹಳ ಮುಖ್ಯವಾಗಿ ಖರ್ಗೆ ಅವರು. ಖರ್ಗೆ ಅವರೇ ಹೈಕಮಾಂಡ್ ಅಂತ ಹೇಳ್ತಾ ಇರುವಾಗ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಈ ಎಲ್ಲದರ ಮಧ್ಯೆ ಈ ಒಂದು ಚರ್ಚೆ ಬಹಳ ಬಲವಾಗಿ ಬಾರಿ ಸದ್ದು ಮಾಡ್ತಾ ಇದೆ. ಖರ್ಗೆ ಅವರು ಇವರೆಲ್ಲರ ಗೊಂದಲದಲ್ಲಿ ಈ ಕಡೆ ನೀನು ಬೇಡ, ಈ ಕಡೆ ನೀನು ಬೇಡ, ನಾನೂ ಸಿಎಂ ಆಗ್ಬೇಕನ್ನೋ ಆಸೆ ಇದೆ, ಸಿಎಂ ಆಗ್ಬಿಡ್ತೀನಿ ಅಂತ ಏನಾದ್ರೂ ಖರ್ಗೆ ಅವರು ತಮ್ಮ ಮನದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದೆ ಏನಾಗ್ಬೋದು ಅನ್ನುವಂತಹ ಪ್ರಶ್ನೆ ಇದೆ. ಇನ್ನ ಮತ್ತೊಂದು, ಆಯಕಟ್ಟಿನ ಜಾಗದಲ್ಲಿ ಕೂತವ್ರಿಗೆ ಅಧಿಕಾರದ ಬಗ್ಗೆ ಆಸೆ ಇದೆ ಅಂದ ಮೇಲೆ ಆಕಾಂಕ್ಷಿಗಳು ಅನ್ನುವಂತ ಪ್ರಶ್ನೆ ಬರುತ್ತಾ, ಅವ್ರ ಕಥೆ ಏನು ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಖರ್ಗೆ ಅವರು ಸಿಎಂ ಆಗಬಹುದಾ ಅನ್ನುವಂತಹ ಸಾಧ್ಯತೆಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ನಮ್ಮ ಇವತ್ತಿನ ಒಳನೋಟದಲ್ಲಿ ಒಳ ಸುಳಿಯನ್ನ ಗಮನಿಸಿದಾಗ ಖರ್ಗೆ ಅವರು ಸಿಎಂ ಆಗೋದಕ್ಕೆ ಆಸೆ ಇಟ್ಕೊಂಡಿದ್ದಾರೆ, ಆದರೆ ಗೊಂದಲದಲ್ಲಿದ್ದಾರಾ ಅನ್ನುವಂತ ಪ್ರಶ್ನೆ. ಏನ್ ಗೊಂದಲ ಅದು? ಆ ಗೊಂದಲ ಖರ್ಗೆ ಅವರಿಗೆ ಯಾವ ಕಾರಣಗಳಿಗಾಗಿ ಕಾಡ್ತಾ ಇದೆ? ಇನ್ನು ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಖರ್ಗೆ ಅವರಂತೂ ಈಗ ತಮ್ಮ ಮನದ ಇಂಗಿತವನ್ನ ನೋಡಿ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಗಳದಲ್ಲಿ ಖರ್ಗೆ ಅವರಿಗೆ ಲಾಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಅವರು ಆಸೆ ಇದೆ, ಆದ್ರೆ ಅದನ್ನ ಓಪನ್ ಆಗಿ ಹೇಳೋದಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಚರ್ಚೆ ಕೂಡ ಇದೆ. ಯಾಕಂದ್ರೆ ಸ್ವತಃ ಖರ್ಗೆ ಅವರು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡುವಾಗ ಹೇಳೋದನ್ನ ತಾವು ಗಮನಿಸಿದ್ರಿ. ಎಲ್ಲರೂ ಅಂತಾರೆ ಖರ್ಗೆ ಅವರು ಸಿಎಂ ಆದ್ರೆ ಉತ್ತಮ, ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ನೀವು ಹೇಳ್ತೀರಿ. ಆದ್ರೆ ಹೈಕಮಾಂಡ್ ನಿರ್ಧಾರ ತಗೋಬೇಕಲ್ಲ ಅಂತ. ಹೈಕಮಾಂಡ್ ಅಂತ ಹೇಳ್ತಾರಲ್ಲ, ಖರ್ಗೆ ಅವರಿಗೆ ಯಾರು ಹೈಕಮಾಂಡ್? ಎಐಸಿಸಿ ಅಧ್ಯಕ್ಷರು.
ಖರ್ಗೆ ಅವರೇನಾದ್ರೂ ಸಿಎಂ ಆದ್ರೆ ರಾಜ್ಯದ ಮೊದಲ ದಲಿತ ಸಿಎಂ ಆಗ್ತಾರೆ. ಒಳಗೆ ಆಸೆ ಇದ್ರೂ ಕೂಡ ಒಂದ್ ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ರ ಅನ್ನೋಂತ ಪ್ರಶ್ನೆ ಇದೆ. ಸೊ ಪಟ್ಟದ ಫೈಟ್ ಬಗ್ಗೆ ಕೇಳಿದಾಗ್ಲೆಲ್ಲ ಕೂಡ ಅವ್ರು ಹೇಳೋದು ಹೈಕಮಾಂಡ್ ಹೈಕಮಾಂಡ್. ಈಗ ಇಡೀ ಕಾಂಗ್ರೆಸ್ಗೆ ಗೊತ್ತು ಹೈಕಮಾಂಡ್ ಅಂದ್ರೆ ಯಾರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಈ ಕಡೆ ಪ್ರಿಯಾಂಕಾ ವಾದ್ರಾ, ವೇಣುಗೋಪಾಲ್, ಸುರ್ಜೇವಾಲಾ, ಬಹಳ ಮುಖ್ಯವಾಗಿ ಖರ್ಗೆ ಅವರು. ಖರ್ಗೆ ಅವರೇ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳ್ತಾ ಇರುವಾಗ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಈ ಎಲ್ಲದರ ಮಧ್ಯೆ ಈ ಒಂದು ಚರ್ಚೆ ಬಹಳ ಬಲವಾಗಿ ಬಾರಿ ಬಾರಿ ಸದ್ದು ಮಾಡ್ತಾ ಇದೆ. ಖರ್ಗೆ ಅವರು ಇವರೆಲ್ಲರ ಗೊಂದಲದಲ್ಲಿ ಈ ಕಡೆ ನೀನು ಬೇಡ, ಈ ಕಡೆ ನೀನು ಬೇಡ, ನಾನೂ ಸಿಎಂ ಆಗ್ಬೇಕನ್ನೋ ಆಸೆ ಇದೆ, ಸಿಎಂ ಆಗ್ಬಿಡ್ತೀನಿ ಅಂತ ಏನಾದ್ರೂ ಖರ್ಗೆ ಅವರು ತಮ್ಮ ಮನದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದೆ ಏನಾಗ್ಬೋದು ಅನ್ನುವಂತಹ ಪ್ರಶ್ನೆ ಇದೆ. ಇನ್ನ ಮತ್ತೊಂದು ಆಯಕಟ್ಟಿನ ಜಾಗದಲ್ಲಿ ಕೂತವ್ರಿಗೆ ಅಧಿಕಾರದ ಬಗ್ಗೆ ಆಸೆ ಇದೆ ಅಂದ ಮೇಲೆ ಆಕಾಂಕ್ಷಿಗಳು ಅನ್ನುವಂತ ಪ್ರಶ್ನೆ ಬರುತ್ತಾ, ಅವ್ರ ಕತೆ ಏನು ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಖರ್ಗೆ ಅವರು ಸಿಎಂ ಆಗಬಹುದಾ ಅನ್ನುವಂತಹ ಸಾಧ್ಯತೆಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ನಮ್ಮ ಇವತ್ತಿನ ಒಳನೋಟದಲ್ಲಿ ಒಳ ಸುಳಿಯನ್ನ ಗಮನಿಸಿದಾಗ ಖರ್ಗೆ ಅವರು ಸಿಎಂ ಆಗೋದಕ್ಕೆ ಆಸೆ ಇಟ್ಕೊಂಡಿದ್ದಾರೆ, ಆದರೆ ಗೊಂದಲದಲ್ಲಿದ್ದಾರಾ ಅನ್ನುವಂಥ ಪ್ರಶ್ನೆ. ಏನು ಗೊಂದಲ ಅದು? ಆ ಗೊಂದಲ ಖರ್ಗೆ ಅವರಿಗೆ ಯಾವ ಕಾರಣಗಳಿಗಾಗಿ ಕಾಡ್ತಾ ಇದೆ? ಇನ್ನು ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಖರ್ಗೆ ಅವರಂತೂ ಈಗ ತಮ್ಮ ಮನದ ಇಂಗಿತವನ್ನ ನೋಡಿ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಗಳದಲ್ಲಿ ಖರ್ಗೆ ಅವರಿಗೆ ಲಾಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಅವರು ಆಸೆ ಇದೆ, ಆದರೆ ಅದನ್ನು ಓಪನ್ ಆಗಿ ಹೇಳೋದಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಚರ್ಚೆ ಕೂಡ ಇದೆ. ಯಾಕಂದ್ರೆ ಸ್ವತಃ ಖರ್ಗೆ ಅವರು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡುವಾಗ ಹೇಳೋದನ್ನ ತಾವು ಗಮನಿಸಿದ್ರಿ. ಎಲ್ಲರೂ ಅಂತಾರೆ ಖರ್ಗೆ ಅವರು ಸಿಎಂ ಆದ್ರೆ ಉತ್ತಮ, ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ನೀವು ಹೇಳ್ತೀರಿ, ಆದ್ರೆ ಹೈಕಮಾಂಡ್ ನಿರ್ಧಾರ ತಗೋಬೇಕಲ್ಲ ಅಂತ. ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳ್ತಾರಲ್ಲ, ಖರ್ಗೆ ಅವರಿಗೆ ಯಾರು ಹೈಕಮಾಂಡ್? ಎಐಸಿಸಿ ಅಧ್ಯಕ್ಷರು. ಖರ್ಗೆ ಅವರೇನಾದ್ರೂ ಸಿಎಂ ಆದ್ರೆ ರಾಜ್ಯದ ಮೊದಲ ದಲಿತ ಸಿಎಂ ಆಗ್ತಾರೆ. ಒಳಗೆ ಆಸೆ ಇದ್ರೂ ಕೂಡ ಒಂದ್ ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ರ ಅನ್ನೋಂತ ಪ್ರಶ್ನೆ ಇದೆ. ಸೊ ಪಟ್ಟದ ಫೈಟ್ ಬಗ್ಗೆ ಕೇಳಿದಾಗ್ಲೆಲ್ಲ ಕೂಡ ಅವ್ರು ಹೇಳೋದು ಹೈಕಮಾಂಡ್ ಹೈಕಮಾಂಡ್. ಈಗ ಇಡೀ ಕಾಂಗ್ರೆಸ್ಗೆ ಗೊತ್ತು ಹೈಕಮಾಂಡ್ ಅಂದ್ರೆ ಯಾರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಈ ಕಡೆ ಪ್ರಿಯಾಂಕಾ ವಾದ್ರಾ, ವೇಣುಗೋಪಾಲ್, ಸುರ್ಜೇವಾಲಾ, ಬಹಳ ಮುಖ್ಯವಾಗಿ ಖರ್ಗೆ ಅವರು. ಖರ್ಗೆ ಅವರೇ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳ್ತಾ ಇರುವಾಗ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಈ ಎಲ್ಲದರ ಮಧ್ಯೆ ಈ ಒಂದು ಚರ್ಚೆ ಬಹಳ ಬಲವಾಗಿ ಬಾರಿ ಬಾರಿ ಸದ್ದು ಮಾಡ್ತಾ ಇದೆ. ಖರ್ಗೆ ಅವರು ಇವರೆಲ್ಲರ ಗೊಂದಲದಲ್ಲಿ ಈ ಕಡೆ ನೀನು ಬೇಡ, ಈ ಕಡೆ ನೀನು ಬೇಡ, ನಾನೂ ಸಿಎಂ ಆಗ್ಬೇಕನ್ನೋ ಆಸೆ ಇದೆ, ಸಿಎಂ ಆಗ್ಬಿಡ್ತೀನಿ ಅಂತ ಏನಾದ್ರೂ ಖರ್ಗೆ ಅವರು ತಮ್ಮ ಮನದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದೆ ಏನಾಗ್ಬೋದು ಅನ್ನುವಂತಹ ಪ್ರಶ್ನೆ ಇದೆ. ಇನ್ನ ಮತ್ತೊಂದು ಆಯಕಟ್ಟಿನ ಜಾಗದಲ್ಲಿ ಕೂತವ್ರಿಗೆ ಅಧಿಕಾರದ ಬಗ್ಗೆ ಆಸೆ ಇದೆ ಅಂದ ಮೇಲೆ ಆಕಾಂಕ್ಷಿಗಳು ಅನ್ನುವಂತ ಪ್ರಶ್ನೆ ಬರುತ್ತಾ, ಅವ್ರ ಕತೆ ಏನು ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಖರ್ಗೆ ಅವರು ಸಿಎಂ ಆಗಬಹುದಾ ಅನ್ನುವಂತಹ ಸಾಧ್ಯತೆಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ನಮ್ಮ ಇವತ್ತಿನ ಒಳನೋಟದಲ್ಲಿ ಒಳ ಸುಳಿಯನ್ನ ಗಮನಿಸಿದಾಗ ಖರ್ಗೆ ಅವರು ಸಿಎಂ ಆಗೋದಕ್ಕೆ ಆಸೆ ಇಟ್ಕೊಂಡಿದ್ದಾರೆ, ಆದರೆ ಗೊಂದಲದಲ್ಲಿದ್ದಾರಾ ಅನ್ನುವಂಥ ಪ್ರಶ್ನೆ. ಏನು ಗೊಂದಲ ಅದು? ಆ ಗೊಂದಲ ಖರ್ಗೆ ಅವರಿಗೆ ಯಾವ ಕಾರಣಗಳಿಗಾಗಿ ಕಾಡ್ತಾ ಇದೆ?